ಇನ್ನೊಂದು 10 ನಿಮಿಷದಲ್ಲಿ ಮನೇಲಿ ಇರ್ತೀನಿ. ನೀನು ಇರ್ತೀಯ ತಾನೇ? ಯಾಕೋ ಬಂದೆ ನಿನಗೆ? ಯಾವ ಮುಖ ಇಟ್ಕೊಂಡು ಬಂದೆ? ಜೈ ಬಿಡೋಣ. ಆನಂದ, ಹಾರ ನಮ್ಮನೆದಲ್ವೇನೋ? ಅರೆ, ಈ ಹಾರ ಇವನ್ ಕೈ ಹೆಂಗ್ ಬಂತು? ನಾನಿನ್ನ ರಾತ್ರಿ ಎತ್ತಿಟ್ಟಿದ್ನಲ್ಲ. ಹೌದಜ್ಜಿ, ಇದು ಅದೇ ಹಾರ. ಅಜ್ಜಿ ಅಜ್ಜಿ ಅಜ್ಜಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಜ್ಜಿ. ನಾನು ನನ್ನ ಮಣ್ಣು ತಿನ್ನೋ ಕೆಲಸ ಮಾಡಿಬಿಟ್ಟಿದ್ದೀನಿ. ಹಣದ ಅವಶ್ಯಕತೆ ಇತ್ತು ಅಜ್ಜಿ, ಅದಕ್ಕೆ ಇಂಥ ಕೆಲಸ ಮಾಡಿಬಿಟ್ಟೆ. ನನ್ನ ಕ್ಷಮಿಸ್ಬಿಡಿ ಅಜ್ಜಿ. ದಯವಿಟ್ಟು ಎಲ್ಲರೂ ನನ್ನ ಕ್ಷಮಿಸ್ಬಿಡಿ. ಜೈ ಜಯದೇವ್, ಸಾರಿ ಜೈ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನಾನು ತಪ್ಪು ಮಾಡಿ ಅದನ್ನು ನಿನ್ನ ಮೇಲೆ ಹಾಕಕ್ಕೆ ನೋಡಿದೆ. ಪ್ಲೀಸ್ ಪ್ಲೀಸ್ ನನ್ನ ಕ್ಷಮಿಸ್ಬಿಡು ಜೈ. ಅಮ್ಮ, ಇದರಲ್ಲಿ ಜಯದೇವ್ದೇನು ತಪ್ಪಿಲ್ಲಮ್ಮ, ತಪ್ಪೆಲ್ಲ ನಂದೆ. ಪ್ಲೀಸ್ ನನ್ನ ಕ್ಷಮಿಸ್ಬಿಡಿ ಅಮ್ಮ, ನನ್ನ ಕ್ಷಮಿಸ್ಬಿಡಿ. ನನ್ನಿಂದ ತಪ್ಪಾಗೋಯ್ತು. ಪ್ಲೀಸ್ ನನ್ನ ಕ್ಷಮಿಸ್ಬಿಡಿ. ಗೆಳೆಯ, ನನ್ನ ಪಾಪಿ ಕಣೋ. ಏನಾಗ್ತಾ ಇದೆ ಇಲ್ಲಿ? ಎಲ್ಲ ಸರಿ ಇತ್ತಲ್ಲ, ಏನ್ ಮಿಸ್ ಹೊಡಿತಪ್ಪ? ಕ್ಷಮಿಸಕ್ಕಾಗದೇ ಇರೋಂಥ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀನಿ ನಾನು. ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಂಡ್ಬಿಟ್ಟಿದ್ದೆ ಕಣೋ. ತೀರ್ಸಕ್ಕೋಸ್ಕರ ಈ ತಪ್ಪು ಮಾಡಿಬಿಟ್ಟೆ. ನಾನು ತಪ್ಪು ಮಾಡಿ ನಿಮ್ಮ ಮನೆಯವ್ರ ಮೇಲೆ ಅನುಮಾನ ಪಡೋ ಥರ ಮಾಡಿಬಿಟ್ಟೆ ಕಣ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನಂಬಿಕೆ ದ್ರೋಹ ಮಾಡಿಬಿಟ್ಟಿದ್ದೀನಿ ನಾನು. ಎರಡು ದಿನ ಟೈಮ್ ಕೊಡ್ತೀನಿ. ಸ್ನೇಹ ಉಳಿಸ್ಕೋಬೇಕು ಅಂದರೆ ತಂದ್ಕೊಡು ಅಂತ ಹೇಳ್ದಲ್ಲ, ಸ್ನೇಹಕ್ಕೋಸ್ಕರ ತಂದ್ಕೊಟ್ಬಿಟ್ಟೆ ಕಣ. ಎಲ್ಲ ಆದ್ಮೇಲೆ ನಿನಗೆ ಮುಖ ತೋರಿಸೋ ಯೋಗ್ಯತೆ ನನಗಿಲ್ಲ ಕಣ. ನಾನು ಹೋಗ್ತೀನಿ. ಆನಂದ, ಇರು. ಗುಂಡು, ಮನುಷ್ಯ ಅಂದಮೇಲೆ ತಪ್ಪು ಮಾಡೋದು ಸಹಜಪ್ಪ. ನಾನು ತಪ್ಪು ಮಾಡಿದ್ದೀನಿ ಕ್ಷಮಿಸಿ ಅಂತ ಆನಂದ್ ಎಲ್ಲರ ಹತ್ರನೂ ಕೇಳ್ಕೊತಾ ಇದ್ದಾನೆ. ನೋಡು, ತಪ್ಪು ಮಾಡಿದ್ದೀನಿ ಕ್ಷಮಿಸಿ ಅಂತ ಕೇಳೋರ್ಗಿಂತ ಕ್ಷಮಿಸೋದು ದೊಡ್ಡ ಗುಣನಪ್ಪ. ಏನೋ ಕೆಟ್ಟಗಳಿಗೆ ನಡೆದು ಹೋಗ್ಬಿಟ್ಟಿದೆ. ಇನ್ನೊಂದು ಅವಕಾಶ ಕೊಡು ಅವ್ರಿಗೆ, ಕ್ಷಮಿಸ್ಬಿಡು. ಚಿಕ್ಕ ವಯಸ್ಸಿಂದ ನೋಡ್ಕೋತಾನೆ ಬಂದಿದ್ದೀನಿ. ಆನಂದ ಯಾವತ್ತೂ ತಪ್ಪು ಮಾಡಿದವನೇ ಅಲ್ಲ. ಇಲ್ಲ ಅಜ್ಜಿ, ಕ್ಷಮೆಗೆ ನನ್ನ ಅರ್ಹ ಅಲ್ಲ. ನಾನು ಬದುಕಿರಲೇಬಾರ್ದು. ಏಯ್, ನಿಂತ್ಕೊಳ್ಳ. ಮುಚ್ಚ ಬಾಯಿ. ನೀನ್ ಸತ್ತೋಗ್ಬಿಟ್ರೆ ಎಲ್ಲ ಮುಗ್ದೋಗ್ಬಿಡ್ತಾ? ನಿನ್ನ ಬಿಟ್ಟು ಅವನು ಬದುಕ್ತಾನೆ ಅನ್ಕೊಂಡಿದ್ಯಾ? ಆ ಗೆಳೆತನ ಉಳಿಸ್ಕೋಬೇಕು ಅಂತ ತಾನೆ ನೀನು ಅದನ್ನ ವಾಪಸ್ ತಗೊಂಬಂದು ಕೊಟ್ಟಿರೋದು. ಅಂದಮೇಲೆ ಇಬ್ರು ಚೆನ್ನಾಗಿ ಬದುಕಿ ಬಾಳ್ಬೇಕಪ್ಪ. ಗುಂಡು, ಗುಂಡು, ಕೈ ಕೊಡು.
ಕೊಡಕ್ಕೆ ಇನ್ನು ಮುಂದೆ ಜೀವನ ಪರ್ಯಂತ ನೀವಿಬ್ರು ಮೊದಲೇ ಆಗಿದ್ರು ಹಾಗೆ ಒಂದಾಗಿ ನಗನಗತಾ ಖುಷಿಯಾಗಿರ್ಬೇಕು. ತಿಳಿತಾ? ಏಯ್, ಮುಖ ಏನೋ ನೋಡ್ತಾ ಇದ್ಯಾ? ಬಾಯಿ ಕಡೆ. ಗೆಳೆಯ, ನನ್ನ ಕ್ಷಮಿಸ್ತೀನಾ? ಇಲ್ಲ, ಯಾವುದಕ್ಕೊಂದ್ಸತಿ ಆರ ಸೇಫ್ ಆಗಿದೆಯಾ ಅಂತ ಚೆಕ್ ಮಾಡಬೇಕು. ಎಸ್, ಜಯದೇವ್ ಅವರು ಈಗ ಹಾರ ಚೆಕ್ ಮಾಡಕ್ ಹೋಗ್ತಿದ್ದಾರೆ ಅನ್ಸುತ್ತೆ. ಏನಾಯ್ತು ಅಳಿಮಯ್ಯ? ಹಾರ ಅವಾಗ ತಗೊಂಡ್ಬಂದಿರಲ್ಲ, ನಿನ್ನ ಹತ್ರ ಏನಾಯ್ತು? ಮಾಮ್ಸ್, ಹಾರ ನನ್ನ ಹತ್ರನೇ ಇದೆ, ಸೇಫ್ ಆಗಿದೆ. ಆದ್ರೆ ಈ ಹಾರ ಎಲ್ಲಿಂದ ಬಂತು ನಂಗೆ ನಿಜ ಗೊತ್ತಾಗ್ತಿಲ್ಲ. ನಿನ್ನ ಹತ್ರ ಇದೆ ತಾನೆ? ಪಕ್ಕ ತಾನೆ? ಪಕ್ಕಾ ಮಾಮ್ಸ್, ನನ್ನ ಹತ್ರ ಸೇಫ್ ಆಗಿದೆ. ನಿನ್ನ ಹತ್ರ ಇರೋದು ಅವನು ಹೇಗೋ ತಗೊಂಡು ಬಂದ? ನೀನೇ ಎಲ್ಲೋ ಮಿಸ್ಪ್ಲೇಸ್ ಮಾಡಿದ್ಯಾ, ಅದಕ್ಕೆ ಹೀಗೆಲ್ಲ ಆಗಿರೋದು. ಇಲ್ಲ ಮಾಮ್, ಮಿಸ್ಪ್ಲೇಸ್ ಆಗಕ್ಕೆ ಚಾನ್ಸೇ ಇಲ್ಲ. ನಾನೇ ಇಟ್ಟಿದ್ದೀನಿ ಅಂದ್ಮೇಲೆ ಹೇಗೆ ಮಿಸ್ಪ್ಲೇಸ್ ಆಗುತ್ತೆ? ಹೇಗೆ ಅಂತ ನೀನೇ ಹೇಳಬೇಕು. ಒಟ್ಟಿನಲ್ಲಿ ಅವನಿಗೆ ಹಾರ ಸಿಕ್ಕಿದಂತೂ ನಿಜ. ಇದರಿಂದ ನಮಗೆ 2 ಥರ ಲಾಸ್. ಆ ಆನಂದ್ ಮತ್ತೆ ಇಲ್ಲಿ ಬಂದು ಸೇರ್ಕೋತಾನೆ, ಮತ್ತೆ ಆ ಹಾರ ಭೂಮಿಕಾ ಪಾಲಾಗತ್ತೆ. ಎಂತ ಕೆಲಸ ಹೋಗೋಯ್ತು. ನಿನ್ ನೆಗ್ಲಿಜೆನ್ಸಿಯಿಂದ ನಾವು ಮಾಡಿದೆಲ್ಲ ವೇಸ್ಟ್ ಆಗೋಯ್ತು. ಇಲ್ಲ ಮಾಮ್, ಟ್ರಸ್ಟ್ ಮೀ, ನಾನು ನಿನ್ನೆ ನೈಟು ಚೆಕ್ ಮಾಡಿದ್ದೀನಿ ಅಂಡ್ ಪದೇ ಪದೇ ಚೆಕ್ ಮಾಡ್ತಾನೆ ಇದ್ದೀನಿ. ಇಟ್ ಈಸ್ ವೇರ್ ಇಟ್ ಈಸ್. ಇವಾಗ ಏನು ಇನ್ನೊಂದ್ಸಲ ಚೆಕ್ ಮಾಡ್ಬೇಕಾ? ಸರಿ, ಹೋಗಿ ನೋಡ್ಕೊಂಡು ಬಾ. ನನಗೆ ಟೆನ್ಷನ್ ತಡ್ಕೊಳಕ್ಕಾಗ್ತಾ ಇಲ್ಲ. ಓಕೆ ಓಕೆ, ಕೂಲ್. 1 ನಿಮಿಷ ಬರ್ತೀನಿ. ಸಿಸ್ಟರ್, ಟೆನ್ಷನ್ ಮಾಡ್ಕೋಬೇಡ. ತಂಡ ಕೂಲ್, ತಂಡ ಕೂಲ್, ತಂಡ ಕೂಲ್. ಗೌತಮ್ ಅವರೇ, 1 ನಿಮಿಷ ಬನ್ನಿ ಪ್ಲೀಸ್. 1 ನಿಮಿಷ ಬನ್ನಿ. ಏನ್ ವಿಷಯ ಅಲ್ಲೇ ಹೇಳ್ಬೋದಾಗಿತ್ತಲ್ಲ. ಗೌತಮ್ ಅವರೇ, ನಾನು ನಿಮ್ಗೊಂದು ಸತ್ಯ ಹೇಳಬೇಕು. ಸತ್ಯನ? ಆನಂದ್ ಅವ್ರು ಈಗ ನಿಮ್ಗೊಂದು ಹಾರ ಕೊಟ್ರಲ್ಲ, ಅದು ಒರಿಜಿನಲ್ ಅಲ್ಲ, ಡೂಪ್ಲಿಕೇಟ್. ಡೂಪ್ಲಿಕೇಟಾ? ಎಸ್. ಇದೇನ್ರಿ ಹೊಸ ವರ್ಷನ್ ಕನ್ಫ್ಯೂಸ್ ಮಾಡ್ತಾ ಇದ್ದೀರಲ್ಲ? ಇಲ್ಲ ಇಲ್ಲ, ನಾನು ಕನ್ಫ್ಯೂಸ್ ಮಾಡ್ತಿಲ್ಲ. ನಾನು ಎಲ್ಲ ಕನ್ಫ್ಯೂಷನ್ಗೂ ಫುಲ್ ಸ್ಟಾಪ್ ಹಾಕಕ್ಕೆ ನೋಡ್ತಿದ್ದೀನಿ. ಒರಿಜಿನಲ್ ಹಾರ ಎಲ್ಲಿದೆ ಅಂತ ನಾನು ನಿಮಗೆ ತೋರಿಸ್ಬೋದು. ಪ್ಲೀಸ್ ನನ್ನ ಜೊತೆ ಬರ್ತೀರಾ? ಪ್ಲೀಸ್ ಬನ್ನಿ. ಏಯ್, ಅವ್ರ್ಯಾಕೆ ಆ ಕಡೆಗೆ ಹೋದ್ರು? ಗೊತ್ತಿಲ್ಲ ಅಜ್ಜಿ, ಮ್ಯಾಟ್ರ್ ಯಾಕೋ ಸ್ವಲ್ಪ ಸೀರಿಯಸ್ ಅನ್ಸುತ್ತೆ. ಮತ್ತೇನಾಯ್ತು? ಆನಂದ, ಏನು? ಗೊತ್ತಿಲ್ಲ ಅಜ್ಜಿ, ಅವರೇ ಬಂದು ಹೇಳಬೇಕು. ಯಾಕೆ ಕರ್ಕೊಂಬಂದ್ರೆ ಇಲ್ಲಿಗೆ? 1 ನಿಮಿಷ. ಹೇಳಿ ಮೇಡಮ್. ಸರ್ ಕೊಡಿ, ಬೇಸ್ಮೆಂಟ್ ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿ. ಏನ್ ಪ್ರೂವ್ ಮಾಡಕ್ ಕೊಟ್ಟಿದ್ರಾ? ನೀವು ಹೊಡಿ. ಥ್ಯಾಂಕ್ ಯು. ಏನ್ ನಡೀತಾ ಇದೆ ಇಲ್ಲಿ? 1 ನಿಮಿಷ. ಜೈ, ಇವನೇನ್ ಮಾಡ್ತಾ ಇದ್ದಾನೆ ಇಲ್ಲಿ? ಇಷ್ಟೊಂದು ಕೈಲೇ ಇದ್ನಲ್ಲ. ಇಷ್ಟೆಲ್ಲ ಮಾಡಿ ಜೈದೇವ ಏನ್ ಬಂದಿತ್ತು ಅವನಿಗೆ? ನಾನು ಏನ್ ಕಡಿಮೆ ಮಾಡಿದ್ದೆ? ನೀವಾದ್ರೂ ಮೊದಲೇ ಹೇಳೋದಲ್ವಾ? ಎಲ್ಲ ಆದ್ಮೇಲೂ ನನಗೂ ನಿನ್ನೆ ರಾತ್ರಿನೇ ಗೊತ್ತಾಗಿದ್ದು. ನಿಮಗೆ ಹೇಳೋಣ ಅಂತ ಬಂದೆ, ಆದರೆ ನೀವು ಮಲಗಿದ್ರಿ, ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹೇಳಿಲ್ಲ. ಐ ಆಮ್ ಸಾರಿ.
ಈ ಫ್ರೆಂಡ್ಶಿಪ್ ಉಳಿಬೇಕು ಅನ್ನೋ ಆಸೆ ಇದ್ರೆ 2 ದಿನ ಟೈಮ್ ಕೊಡ್ತೀನಿ, ತಂದ್ಕೊಟ್ಬಿಡಪ್ಪ. ಇದೊಂಥರ ಹೆರಿಗೆ ಆಸ್ಪತ್ರೆ ಮುಂದೆ ಫೈನಲ್ ರಿಸಲ್ಟ್ಗೋಸ್ಕರ ಕಾಯ್ತಾ ಇರೋಂಗಿದೆಯಲ್ಲ. ಅಂಡರ್ಸ್ಟ್ಯಾಂಡ್. ಓ ಅಳಿಮಯ್ಯ ಬಂದ. ಅಳಿಮಯ್ಯ ಎಲ್ಲ ಸೇಫ್ ತಾನೆ? ಏನು ಪ್ರಾಬ್ಲಮ್ ಇಲ್ಲ ಮಾಮ್, ಆಹಾರ ಸೇಫ್ ಆಗಿದೆ. ಇಷ್ಟು ತನಕ ನನಗೂ ಟೆನ್ಷನ್ ಆಗೋಗಿತ್ತು, ಆದ್ರೆ ಈಗ ನಮ್ಮ ಮಾಮ್ಸ್ ಹೇಳುತ್ತಲ್ಲ, ತಂಡ ಕೂಲ್, ತಂಡ ಕೂಲ್. ಮತ್ತೆ ಆನಂದ್ ತಂದಿರೋ ಹಾರ ಯಾವುದು? ಅದೇ ಅಳಿಮಯ್ಯ, ಇದು ಅದೇ ಮತ್ತೆ ಅದು ಇಲ್ಲ ಮಾಮ್ಸ್, ಅವನು ಯಾವುದೋ ಡೂಪ್ಲಿಕೇಟ್ ಹಾರ ತಂದು ನಮಗೆ ಚಮಕ್ ಕೊಡ್ತಾ ಇದ್ದಾನೆ ಅಷ್ಟೇನೆ. ಒರಿಜಿನಲ್ ಹಾರ ನಮ್ಮ ಕಸ್ಟಡಿಯಲ್ಲಿ ಸೇಫ್ ಆಗಿದೆ. ನನಗೆ ಈಗ ಸಮಾಧಾನ ಆಯ್ತು. ಎಲ್ಲ ಸುಖ ಅಂತ ಆಯ್ತು, ಬಚಾವ್ ಆಗ್ಬಿಟ್ಟು. ಜೈ, ಬಿಗ್ ಬ್ರದರ್ ಕರೀತಾ ಇದ್ದಾನಲ್ಲ. ಮಹಿ ಪುಟಿ, ಏನಮ್ಮ ಮಹಿ, ಏನಾಯ್ತಮ್ಮ? ಹುಷಾರಿಲ್ವಂತೆ? ಸುಸ್ತಾಗಿದ್ಯಾ? ಜೀವ ಹೇಳ್ದ? ಇವನ್ ಯಾಕೆ ಹೇಳಕ್ ಹೋದ? ಎಲ್ಲಾನು ಹೋಗಿ ಹೋಗಿ ರಿಪೋರ್ಟ್ ಮಾಡ್ತಾನೆ. ಹಾ ಅತ್ತೆ, ಸುಸ್ತಾಗ್ತಾ ಇದೆ. ಶಿಶು, ಟೆನ್ಷನ್ ಆಗ್ಬೇಡ. ಇರು, ನಮ್ಮ ಅಪಾರ್ಟ್ಮೆಂಟಲ್ಲೇ ಒಬ್ರು ಡಾಕ್ಟರ್ ಇದ್ದಾರೆ, ಹೋಗಿ ಈಗಲೇ ಕರ್ಕೊಂಬಂದ್ಬಿಡ್ತೀನಿ. ಅತ್ತೆ, ಸುಸ್ತಾಗಿದೆ ಅಷ್ಟೇ, ಬೇರೇನೂ ಪ್ರಾಬ್ಲಮ್ ಇಲ್ಲ. ನಾನು ಆರಾಮಾಗೇ ಇದ್ದೀನತ್ತೆ. ಅಲ್ಲ ಪುಟ್ಟಿ, ಈಗಷ್ಟೇ ಸುಸ್ತಾಗ್ತಾ ಇದೆ ಅಂದೆ, ಆಗ್ಲೇ ಆರಾಮಾಗೋಯ್ತಾ? ಸುಸ್ತು ಅಷ್ಟೇ ಅತ್ತೆ, ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ. ನಿನ್ನ ಮುಖ ನೋಡಿದ್ರೆ ನನಗೆ ಯಾಕೋ ಹಂಗೆ ಅನ್ನಿಸ್ತಾ ಇಲ್ಲ. ಏನು ಹೇಳ್ತಿದ್ದೀರಾ ಅತ್ತೆ? ಪುಟ್ಟಿ, ನಿನ್ನ ಮುಖನ ಸ್ವಲ್ಪ ಕನ್ನಡಿಲಿ ನೋಡ್ಕೊ, ಎಷ್ಟು ಬಾಡೋಗಿದೆ ನೋಡು. ನಮಗೆ ಯಾವಾಗ ಹುಷಾರಿರಲ್ವೋ ಅದು ಮೊದಲು ಮುಖದಲ್ಲೇ ಕಾಣೋದಂತೆ. ಏನೂ ಇಲ್ಲ ಅತ್ತೆ, ಆ ಥರ ಏನೂ ಆಗಿಲ್ಲ. ಐ ಆಮ್ ಓಕೆ. ನೋಡು ನೋಡು, ಇದೇ ಬೇಡ ಅನ್ನೋದು. ಜೀವನ್ಗೂ ಹೀಗೆ ಹೇಳಿದ್ಯಂತೆ. ನೋಡು ಕಂದ, ನೀನು ಏನು ಬೇಕಾದರೂ ನನ್ನ ಹತ್ರ ಹೇಳ್ಕೊಬೋದು. ನಾನು ಬರೀ ನಿಮ್ಮ ಅತ್ತೆ ಅಲ್ಲ, ನಿಮ್ಮ ಅಮ್ಮನ ಥರ ಅಲ್ವಾ? ಅತ್ತೆ, ಹೇಳ್ತಾ ಇದ್ದೀನಲ್ಲ, ಏನೂ ಇಲ್ಲ, ಜಸ್ಟ್ ಹೆಡೇಕ್ ಇದೆ, ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ. ನೋಡು ಮಾಹಿ, ನಾನು ಕುಕ್ಕಿ ಕೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ. ಸ್ವಲ್ಪ ಮುತುವರ್ಜಿ ವಹಿಸಿ ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ನೀವು ಈಗಿನ ಜನ್ರೇಷನ್ ಮಕ್ಕಳು ತುಂಬ ಬೇಗ ಸ್ಟ್ರೆಸ್ಸು, ಡಿಪ್ರೆಷನ್ನು, ಲೋ BP ಅಂತ ಹೋಗ್ಬಿಡ್ತೀರಾ. ನಿಂಗೆ ಆ ಥರ ಏನಿಲ್ಲ ತಾನೆ? ಯಾಕೆ ಮಾಹಿ, ಯಾಕೆ ಪುಟ ಹೀಗೆ ನಗ್ತಾ ಇದೆಯಾ? ಏನಿಲ್ಲ ಅತ್ತೆ, ನೀವು ಹೇಳಿದ್ದು ಒಂಥರ ಮಜವಾಗಿತ್ತು. ಡೋಂಟ್ ವರಿ, ಆ ಥರದ್ದು ಏನೂ ಇಲ್ಲ. ಅಬ್ಬಾ, ಥ್ಯಾಂಕ್ ಗಾಡ್, ಈಗ ನಂಗೆ ಸ್ವಲ್ಪ ರಿಲೀಫ್ ಆಯ್ತು. ಅಯ್ಯೋ, ನಿಧಾನ ನಿಧಾನ ಮಾಹಿ. ಅಯ್ಯೋ, ಏನಾಯ್ತಮ್ಮ? ಏನಾಯ್ತು? ಏನಾಯ್ತು ಇವಳಿಗೆ? ಏನಾಯ್ತು ರಜಾ? ಬಾಬಾ ಕುತ್ಕೋ. ಯಾಕೆ ಹೀಗಾಗ್ತಾ ಇದೆ? ಏನಿಲ್ಲ ಅತ್ತೆ, ಜಸ್ಟ್ ವಾಮಿಟಿಂಗ್ ಅಷ್ಟೇ. ಓ, ಫುಡ್ ಪಾಯ್ಸನಿಂಗ್ ಆಗಿರ್ಬೋದು. ಅದಾದ್ರೇ ಈ ಥರ ಎಲ್ಲ ವಾಮಿಟಿಂಗ್ ಆಗ್ತಾ ಇರೋದು. ಒಂದು ಕೆಲಸ ಮಾಡ್ತೀನಿ, ನಾನೊಂದು ಒಳ್ಳೆ ಕಷಾಯ ಮಾಡಿಕೊಡ್ತೀನಿ, ಪಟ್ ಅಂತೆಲ್ಲ ಮಾಯ ಆಗೋಗುತ್ತೆ. ನೀರು ಎಷ್ಟು ತಗೋತಾ ಇರು, ಮಾಡ್ಕೊಂಬರ್ತೀನಿ. ಪ್ರೆಗ್ನೆಂಟ್ ಅನ್ನೋದನ್ನ ಹೇಗಾದರೂ ಹೈಡ್ ಮಾಡಬಹುದು, ಆದರೆ ನನ್ನಲ್ಲಿ ಆಗ್ತಿರೋ ಚೇಂಜಸ್ನ ಹೇಗೆ ಮುಚ್ಚಿಡ್ಲಿ? ನಾನು ಈ ಸಿಚುವೇಶನ್ನ ಹೇಗೆ ಹ್ಯಾಂಡಲ್ ಮಾಡಲಿ? ಜೈ, ಎಸ್ ಬಿಗ್ ಬ್ರದರ್. ಹಾರ ಏನಾಯ್ತು? ಅದಕ್ಕೆ ನೀವು ಸೂಪರ್. ಆನಂದ್ ಬ್ರೋ ಈಗ ತಾನೇ ಕೊಟ್ರಲ್ಲ. ನಿಜವಾದ ಹಾರ ಏನಾಯ್ತು?
ಯಾವ ನಿಜವಾದ ಹಾರ ಬ್ರೋ? ಸುಳ್ಳು ಹೇಳ್ಬೇಡ. ನೀನ್ ಹೀಗೆ ಮಾಡ್ತೀಯ ಅಂತ ಅನ್ಕೊಂಡ್ರೆ ನಿನ್ ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡಿದ್ದೆ ಕಣೋ. ಈ ಮನೇಲಿ ನಿನಗೆ ಸಂಸ್ಕಾರ ಕೊಟ್ಟು ಓದಿಸಿ ಬೆಳೆಸಿದ್ರು ನನ್ನ ಹತ್ರನೇ ಸುಳ್ಳು ಹೇಳ್ತೀಯ? ನಾಚಿಕೆ ಆಗುತ್ತೆ ನನಗೆ. ಅಂದ್ರೆ ಇವನಿಗೆಲ್ಲ ಸತ್ಯ ಗೊತ್ತಾಗಿದ್ಯಾ? ಹೇಳೋ, ನಿಜವಾದ ಹಾರನ ಯಾಕೆ ಕದ್ದೆ? ಇಲ್ಲ ಬ್ರೋ, ನಾನೇನು ಸುಳ್ಳು ಹೇಳ್ಬೇಡ. ನಾನೇ ಕಣ್ಣಾರೆ ನೋಡಿದ್ದೀನಿ ಶೋರೂಮ್ ನಲ್ಲಿ ನೀನು ಹಾರ ಬಚ್ಚಿಟ್ಟಿದ್ದನ್ನ. ಆತರ ಹಾರ ಬೇಕು ಅಂತಿದ್ರೆ 100 ಕೊಡಿಸ್ತಾ ಇದ್ದಲ್ಲೋ, ಕದಿಯೋಂತ ಅವಶ್ಯಕತೆ ಏನಿತ್ತು? ನೀನ್ ಕದ್ದು ಪಾಪ ಅವನ ಮೇಲೆ ಅನ್ಯಾಯವಾಗಿ ಅನುಮಾನ ಪಡೋ ಹಾಗೆ ಮಾಡ್ಬಿಟ್ಟಿಯಲ್ಲೋ. ಮಾಡಿದ ಒಂದು ಕೆಲಸದಿಂದ ನನಗೆ ಎಷ್ಟು ನೋವಾಗಿದೆ ಗೊತ್ತೇನಾ? ಫ್ರೆಂಡ್ಗೆ ಮುಖ ಕೊಟ್ಟು ಮಾತಾಡಕ್ಕಾಗ್ತಲ್ಲ, ಅಷ್ಟು ಅಸಹ್ಯ ಆಗ್ತಾ ಇದೆ. ಯಾಕೋ ಹೀಗೆ ಮಾಡ್ದೆ? ಯಾರು ನಿನ್ಗೆ ಈ ತರ ಮಾಡಕ್ ಹೇಳಿದ್ದು? ಹೇಳು, ನನಗೆ ಇವತ್ತೆಲ್ಲ ಗೊತ್ತಾಗ್ಬೇಕು. ಏನೋ ಏನ್ ಬಂದಿದೆ ನಿನಗೆ ರೋಗ? ಮಾಡೋದೆಲ್ಲ ಮಾಡ್ಬಿಟ್ಟು ಯಾಕೆ ಹೀಗೆ ನಿಂತಿದ್ಯಾ? ಮಾತಾಡು. ಯಾಕೋ ಹಿಂಗ್ ಮಾಡ್ದೆ? ನಿನಗೇನೋ ಕಡಿಮೆ ಮಾಡಿದ್ದೆ ನಾನು? ಏನೋ ಕಡಿಮೆ ಮಾಡಿದ್ದೆ? ನೀ ನನ್ನ ಮಗನ? ನೀ ನನ್ನ ಮಗ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗ್ತಾ ಇದೆ. ನಿನಗೆಲ್ಲಿಂದ ಬಂತು ಇಂಥ ಚೀಪ್ ಬುದ್ಧಿ? ನಿನಗೇನು ಕಡಿಮೆ ಮಾಡಿದ್ವಿ? ಯಾಕೋ ಕಳ್ತನ ಮಾಡಕ್ ಹೋದೆ? ನಿನಗೇನೇ ಬೇಕಿದ್ರು ನಿಮ್ಮ ಅಣ್ಣನೊಂದು ಮಾತು ಕೇಳಿದ್ರೆ ಅವ್ನು ತಂದು ಕೊಡ್ತಿದ್ನಲ್ಲೋ. ಅವನು ನಿಮ್ಮನ್ನ ಹೇಗ್ ಬೆಳೆಸಿದಾನೆ, ಯಾವುದಕ್ಕೂ ಕೊರತೆ ಮಾಡಿಲ್ಲ ಕಣೋ. ನೀನ್ ಕಣ್ಣಲ್ಲಿ ತೋರಿಸಿದ್ದು ಅವನು ತಲೆ ಮೇಲೆ ಹೊತ್ಕೊಂಡ್ ಮಾಡಿದಾನೆ. ಸ್ವಂತ ತಂದೆಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದಾನೆ. ಇಂಥವನ್ನ ನಿನ್ನ ಅಣ್ಣನ ಪಡೆಯೋದಕ್ಕೆ ನೀನ್ ಪುಣ್ಯ ಮಾಡಿರ್ಬೇಕು. ಇವನೊಬ್ಬ ಇಲ್ಲ ಅಂತಿದ್ರೆ ನೀನು, ನಾನು, ನಿನ್ನ ಅಕ್ಕ ತಮ್ಮಂದ್ರೆಲ್ಲ ಎಲ್ಲಿರ್ತಿದ್ವಿ ಗೊತ್ತಾ? ಇವನು ನಿಮಗೆ ಎಲ್ಲ ಕೊಟ್ಟಿದ್ದಾನೆ. ಇಡೀ ಜೀವನ ನಿಮ್ಗೋಸ್ಕರ ಸೌಸಿದ್ದಾನೆ. ಇವನ್ ಏನು ಅಂತ ನಿನಗೆ ಅರ್ಥ ಆಗದೆ ಇರಬಹುದು. ನಮಗೂ ಇವನಿಗೂ ಸಂಬಂಧ ಇಲ್ಲ ಅಂತ ಒಂದು ಮಾತು ಇವನೇನಾದ್ರೂ ಹೇಳಿದಿದ್ರೆ ನಿನಗೂ ನನಗೂ ಎಲ್ರಿಗೂ ಒಂದೊತ್ತು ಊಟಕ್ಕೆ ಕಷ್ಟಪಡ್ಬೇಕಾಗಿತ್ತು. ಅದನ್ನ ಮರಿಬೇಡ. ಇವತ್ತು ನಾವು ಯಾವ ಕಷ್ಟ ಇಲ್ಲದೆ ರಾಜರ ತರ ಬದುಕ್ತಾ ಇದೀವಿ ಅಂತಂದ್ರೆ ಅದಕ್ಕೆ ಕಾರಣ ಇವನೇ. ಇವನ್ ಎಲ್ರಿಗೂ ಕೊಟ್ಟು ಭಿಕ್ಷೆ. ಅದು ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ? ಇಂಥ ಅಣ್ಣನಿಗೆ ಮೋಸ ಮಾಡ್ಬಿಟ್ಟಿಯಲ್ಲೋ. ತಪ್ಪೆಲ್ಲ ನಂದೆ. ನಾನೇ ತಪ್ಪು ಮಾಡಿದ್ದು. ನಾನ್ ನಿಮಗೆ ಅರ್ಥ ಮಾಡಿಸೋದ್ರಲ್ಲಿ ಎಡವಿದ್ದೀನಿ. ನನಗೆ ನನ್ನ ಮೇಲೆ ಬೇಜಾರಾಗ್ತಿದೆ. ಹೇಳು ಹೇಳು, ನಾನ್ ನಿನ್ನ ಹೀಗ್ ಸಾಕಿದ್ನ? ಇಂಥ ಕೆಟ್ಟ ಬುದ್ಧಿ ಎಲ್ಲ ನಿನ್ನ ಹೇಳ್ಕೊಟ್ಟಿದ್ನ? ಹೇಳು ಹೇಳು. ಅಯ್ಯೋ ದೇವ್ರೆ, ಯಾಕಪ್ಪ ಇಂಥ ಮಗನ ಕೊಟ್ಟೆ ನನಗೆ? ಇವನ್ ಹೆತ್ತಿರೋ ತಪ್ಪಿಗೆ ಇಂಥ ಅವಮಾನ ನೋವು ಬೇಕಿತ್ತ ನನಗೆ? ಮಕ್ಕಳು ಯಾವತ್ತು ಹೆತ್ತವ್ರನ್ನ ಹೆಮ್ಮೆ ಪಡೋ ಹಾಗೆ ಮಾಡ್ಬೇಕು. ಯಾಕಪ್ಪ ಹೆತ್ತೆ ಅನ್ನೋ ತರ ಆಗ್ಬಾರ್ದು ಆಗ್ಬಾರ್ದು. ಯಾವ ತಾಯಿಗೂ ನಿನ್ನಂತ ಮಗ ಸಿಗ್ಬಾರ್ದು.
ನನ್ನ ಹೊಟ್ಟೆ ಉರ್ಸೋದಕ್ಕೆ ಹುಟ್ಟಿದ್ಯಾ ನೀನು ನೀನ್ ಸುಮ್ಮನೆ ಹೋಗತ್ತ ಎಷ್ಟು ಹೇಳಿದ್ರು ಸಾಲದು ಇವ್ರಿಗೆ ಎಷ್ಟು ಹೇಳಿದ್ರು ದಯವಿಟ್ಟಿಗೆಲ್ಲ ಮಾತಾಡ. ಏನ್ ಮಾಡ್ಲಿ ಇವ್ನು ಮಾಡಿರೋ ಕೆಲ್ಸಕ್ಕೆ ಏನಂದ್ರು ಕಡಿಮೆನೆ. ಗೌತಮ್ ನನ್ನ ಕ್ಷಮಿಸ್ಬಿಡಪ್ಪ, ಕ್ಷಮಿಸ್ಬಿಡು. ದಯವಿಟ್ಟಿಗೆಲ್ಲ ಮಾತಾಡ. ಇಲ್ಲ ಗೌತಮ್, ಇವ್ನು ಮಾಡಿರೋ ಕೆಲಸ ನೆನ್ಸ್ಕೊಂಡ್ರೆ ಅಯ್ಯೋ ನೋಡು, ಅಮ್ಮನೂ ನೊಂದ್ಕೊಳ್ಳೋ ಹಾಗೆ ಮಾಡ್ಬಿಟ್ಟಿಯಲ್ಲ, ಯಾಕೋ ಹೀಗೆ ಮಾಡಿದೆ? ಗೆಳೆಯ, ಈ ಥರ ಹೊಡೆಯೋದ್ರಿಂದ ಸಮಸ್ಯೆ ಬಗೆಹರಿಯಲ್ಲ. ಈ ಥರ ಯಾಕೆ ಮಾಡ್ದ ಮೊದಲು ಅದನ್ನ ತಿಳಿ. ಯಾಕೆ ಹಾಗೆ ಗರ ಬಡ್ದವ್ರಾಗಿ ನಿಂತ್ಕೊಂಡಿದ್ಯಾ ಹೇಳು. ಹೇಳು ಜೈ, ಯಾಕದ್ದೆ ಹಾರಾನ?